ಎಲ್ಲರಿಗೂ ನಮಸ್ಕಾರ. ಯೋಗ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು ಒಡಂಬನ್ನ ಬಳಸಿ ಮಾಡುವ ಕಷ್ಟಕರವಾದ ಪೋಸ್ಗಳು ಅಲ್ವಾ? ಆದ್ರೆ ಯೋಗ ಅಂದ್ರೆ ಅಷ್ಟೇನಾ? ಖಂಡಿತ ಇಲ್ಲ. ಬನ್ನಿ, ಇವತ್ತು ಯೋಗದ ನಿಜವಾದ ಅರ್ಥ ಏನು, ಅದರಿಂದ ಸಿಗೋ ಆರೋಗ್ಯ ಲಾಭಗಳೇನು ಅಂತ ಒಟ್ಟಿಗೆ ನೋಡೋಣ. ಹೌದು, ಹೆಚ್ಚಿನವರು ಯೋಗ ಅಂದ್ರೆ ಅದೊಂದು ಕಠಿಣ ವ್ಯಾಯಾಮ ಅಂತಾನೆ ಅನ್ಕೊಂಡಿರ್ತಾರೆ. ಆದರೆ ನಿಜವಾಗ್ಲೂ ಯೋಗದ ಪ್ರಪಂಚ ಅದಕ್ಕಿಂತ ಎಷ್ಟೋ ದೊಡ್ಡದು. ಈ ಸಾಮಾನ್ಯ ತಪ್ಪು ಕಲ್ಪನೆಯ ಆಚೆ ಏನಿದೆ ಅಂತ ಒಮ್ಮೆ ಇಣಿಕಿ ನೋಡೋಣ ಬನ್ನಿ. ಸರಿ, ಮೊದಲು ಒಂದು ವಿಷಯ ಸ್ಪಷ್ಟ ಮಾಡ್ಕೋಬೇಕು. ನಾವು ಟಿವಿಯಲ್ಲಿ ಫೋಟೋಗಳಲ್ಲಿ ನೋಡೋ ಯೋಗದ ದೈಹಿಕ ಭಂಗಿಗಳಿವೆಯಲ್ಲ, ಅಂದ್ರೆ ಆಸನಗಳು, ಅವು ಒಂದು ದೊಡ್ಡ ಸಿಸ್ಟಮ್ನ ಪುಟ್ಟ ಭಾಗ ಅಷ್ಟೇ. ಯೋಗ ಅಂದ್ರೆ ಬರೀ ಶಾರೀರಿಕ ವ್ಯಾಯಾಮ ಅಲ್ಲ, ಅದೊಂದು ಕಂಪ್ಲೀಟ್ ಜೀವನ ಶೈಲಿ. ನೂರಾರು ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರ ಅನ್ನೋ ಗ್ರಂಥದಲ್ಲಿ ಒಂದು ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕೆ 8 ಹಂತಗಳನ್ನ ಅಥವಾ 8 ಅಂಗಗಳನ್ನ ವಿವರಿಸಿದ್ದಾರೆ. ಇದನ್ನ ಅಷ್ಟಾಂಗ ಯೋಗ ಅಂತ ಕರೀತಾರೆ. ನೋಡಿ, ಇವೇ ಆ ಅಷ್ಟಾಂಗ ಯೋಗದ 8 ಅಂಗಗಳು. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಾವು ಯೋಗ ಅಂತ ಅನ್ಕೊಂಡಿರೋ ಆಸನ ಅಂದ್ರೆ ದೈಹಿಕ ಭಂಗಿಗಳು ಈ ಲಿಸ್ಟ್ನಲ್ಲಿ ಬರೀ 3ನೇ ಜಾಗದಲ್ಲಿದೆ. ಅಂದ್ರೆ ಏನು? ಆಸನ ಮಾಡೋಕ್ಕೂ ಮೊದಲು ನಾವು ಕಲಿಬೇಕಾದ ಮತ್ತು ಪಾಲಿಸಬೇಕಾದ ಇನ್ನೂ 2 ಪ್ರಮುಖ ಹಂತಗಳಿವೆ ಅಂತಾಯ್ತು ಅಲ್ವಾ? ಹೌದು, ನಿಜ ಹೇಳ್ಬೇಕಂದ್ರೆ ಯೋಗದ ಪ್ರಾಕ್ಟೀಸ್ ಶುರುವಾಗೋದು ಮ್ಯಾಟ್ ಮೇಲೆ ಅಲ್ಲ, ನಮ್ಮ ಮನಸ್ಸು ಮತ್ತು ನಮ್ಮ ನಡವಳಿಕೆಯಿಂದ. ಹೇಗೆ ಒಂದು ಮನೆ ಕಟ್ಟೋಕೆ ಮೊದಲು ಫೌಂಡೇಶನ್ ಗಟ್ಟಿ ಮಾಡ್ತೀವೋ, ಹಾಗೇನೆ ಯೋಗಕ್ಕೂ ಒಂದು ಬುನಾದಿ ಬೇಕು. ಆ ಬುನಾದಿಯೇ ಯಮ ಮತ್ತು ನಿಯಮ. ಇವು ಯೋಗದ ಮೊದಲ 2 ಹೆಜ್ಜೆಗಳು. ಯಮ ಅಂದ್ರೆ ನಾವು ಸಮಾಜದ ಜೊತೆ ಹೇಗಿರ್ಬೇಕು ಅನ್ನೋ ನೈತಿಕ ನಿಯಮಗಳು. ನಿಯಮ ಅಂದ್ರೆ ನಮ್ಗೆ ನಾವೇ ಹಾಕ್ಕೊಳ್ಳೋ ವೈಯಕ್ತಿಕ ಶಿಸ್ತು. ಇವೆರಡೂ ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಡುತ್ತೆ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೂಲ ಗ್ರಂಥಗಳಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಫೌಂಡೇಶನ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಸ್ವಲ್ಪನಾದ್ರೂ ಪಾಲಿಸಿಲ್ಲ ಅಂದ್ರೆ ನಾವು ಎಷ್ಟೇ ಆಸನ ಮಾಡಿದ್ರೂ ಅದ್ರ ಪೂರ್ತಿ ಲಾಭ ಸಿಗೋದೇ ಇಲ್ಲ ಅಂತ. ಹಾಗಿದ್ರೆ ಯಮದ ತತ್ವಗಳು ಯಾವುವು? ಸ್ಲೈಡ್ನಲ್ಲಿ ನೋಡೋ ಹಾಗೆ ಅವು ಸತ್ಯ ಮಾತಾಡೋದು, ಬೇರೆಯವ್ರಿಗೆ ನೋವು ಕೊಡದೇ ಇರೋದು, ಸೆಲ್ಫ್ ಕಂಟ್ರೋಲ್ ಅಂದ್ರೆ ಆತ್ಮಸಂಯಮ, ಕಳ್ತನ ಮಾಡದೇ ಇರೋದು ಮತ್ತು ಬೇಕಾಬಿಟ್ಟಿ ವಸ್ತುಗಳನ್ನ ಕೂಡಿಡದೇ ಇರೋದು. ಸಿಂಪಲ್ ಅಲ್ವಾ? ಆದ್ರೆ ತುಂಬಾ ಪವರ್ಫುಲ್. ಸರಿ, ಈಗ ಯೋಗದ 3ನೇ ಅಂಗ ಅಂದ್ರೆ ಆಸನಗಳ ಬಗ್ಗೆ ಮಾತಾಡೋಣ. ಯೋಗಾಸನಗಳ ಉದ್ದೇಶಕ್ಕೂ ನಾವು ಸಾಮಾನ್ಯವಾಗಿ ಮಾಡೋ ಬೇರೆ ಎಕ್ಸಸೈಸ್ಗಳ ಉದ್ದೇಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಕೇವಲ ದೇಹ ದಂಡಿಸೋದಲ್ಲ, ಬದಲಿಗೆ ನಮ್ಮ ಆಂತರಿಕ ಆರೋಗ್ಯವನ್ನ ವೃದ್ಧಿಸೋದು. ಈ ಹೋಲಿಕೆ ನೋಡಿ, ವಿಷಯ ಕ್ಲೀನಾಗಿ ಅರ್ಥ ಆಗತ್ತೆ. ಬಾಡಿ ಬಿಲ್ಡಿಂಗ್ ಹೆಚ್ಚಾಗಿ ಹೊರಗಡೆ ಕಾಣೋ ಮಸಲ್ಸ್ ಮೇಲೆ ಫೋಕಸ್ ಮಾಡಿದ್ರೆ, ಯೋಗ ನಮ್ಮ ಒಳಗಿನ ಅಂಗಾಂಗಗಳು, ನಮ್ಮ ಗ್ಲ್ಯಾಂಡ್ಸ್ ಮತ್ತು ನಮ್ಮ ಎನರ್ಜಿ ಸೆಂಟರ್ಸ್ ಮೇಲೆ ಕೆಲಸ ಮಾಡುತ್ತೆ. ಇದರಿಂದ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಹೀಗೆ ಎಲ್ಲದಕ್ಕೂ ಒಟ್ಟಿಗೆ ಲಾಭ ಸಿಗುತ್ತೆ. ಯೋಗದಲ್ಲಿ ನೂರಾರು ಆಸನಗಳಿವೆ ನಿಜ, ಆದ್ರೆ ಎಲ್ಲವನ್ನೂ ಮಾಡಬೇಕು ಅಂತೇನಿಲ್ಲ. ಪ್ರಜ್ಞಾಯೋಗದ ಥರ ಒಂದು ಸರಿಯಾದ ಪ್ಲಾನ್ ಇರೋ ಸೀಕ್ವೆನ್ಸ್ ಫಾಲೋ ಮಾಡಿದ್ರೆ ಸಾಕು, ಅದರಿಂದಾನೇ ಕಂಪ್ಲೀಟ್ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬ್ಯಾಲೆನ್ಸ್ ಆಗಿ ಆಸನಗಳನ್ನ ಮಾಡೋದು. ಹಾಗಾದ್ರೆ ಈ ಯೋಗಾಭ್ಯಾಸವನ್ನ ನಮ್ಮ ಡೈಲಿ ಲೈಫ್ಗೆ ಸರಿಯಾಗಿ ಹೇಗೆ ತರೋದು? ಅದಕ್ಕೆ ಕೆಲವು ಸಿಂಪಲ್ ಆದ್ರೆ ತುಂಬಾ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಇದೆ. ನೋಡೋಣ ಬನ್ನಿ. ಮೊದಲನೇದು ಟೈಮಿಂಗ್. ಯೋಗಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ. ಆಗ ಸಾಧ್ಯ ಆಗ್ಲಿಲ್ವಾ? ಪರವಾಗಿಲ್ಲ, ಬೇರೆ ಟೈಮಲ್ಲೂ ಮಾಡ್ಬೋದು. ಆದರೆ ಸ್ನಾನ ಮಾಡಿದ್ರೆ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಡಿ. ಊಟ ಆಗಿದ್ರೆ ಮಿನಿಮಮ್ 3 ಗಂಟೆ ಬಿಟ್ಟು ಮಾಡಿ, ಇದು ಮುಖ್ಯ. ಪ್ರಾಕ್ಟೀಸ್ ಮಾಡೋ ಜಾಗ ಕೂಡ ಮುಖ್ಯ. ಫ್ರೆಶ್ ಗಾಳಿ ಬರೋ ಜಾಗ ಇದ್ರೆ ತುಂಬಾ ಒಳ್ಳೇದು. ಮನೆಯಲ್ಲೇ ಮಾಡೋದಾದ್ರೆ ಜಾಗ ಕ್ಲೀನಾಗಿರ್ಲಿ, ಚೆನ್ನಾಗಿ ಗಾಳಿ ಬೆಳಕು ಬರಲಿ. ಬಟ್ಟೆಗಳು ಲೂಸ್ ಆಗಿ ಕಂಫರ್ಟಬಲ್ ಆಗಿರಬೇಕು. ಆಮೇಲೆ ತುಂಬಾನೇ ಮುಖ್ಯವಾದದ್ದು, ಆಸನ ಶುರು ಮಾಡೋ ಮೊದಲು ವಾರ್ಮಪ್ ಮಾಡೋದನ್ನ ಮರಿಬೇಡಿ. ಆಸನ ಮಾಡಬೇಕಾದ್ರೆ ಅವಸರ ಬೇಡ, ಸಡನ್ನಾಗಿ ಜರ್ಕ್ ಮಾಡಬೇಡಿ. ನಿಧಾನವಾಗಿ ಒಂದು ರಿದಮ್ಮಲ್ಲಿ ಮಾಡಿ. ಉಸಿರಾಟದ ಕಡೆ ಸಂಪೂರ್ಣ ಗಮನ ಇರಲಿ. ಅಭ್ಯಾಸ ಮುಗಿದ ತಕ್ಷಣ ಏನೂ ತಿನ್ನೋಕೆ ಹೋಗ್ಬೇಡಿ. ಒಂದು ಅರ್ಧ ಗಂಟೆ ಬಿಟ್ಟು ಹಾಲು, ಹಣ್ಣು ಈ ಥರ ಲೈಟ್ ಆಗಿರೋದೇನಾದ್ರೂ ತಗೋಬಹುದು. ಕೊನೆಯದಾಗಿ ಈ ಮಾತು ಕೇಳಿ, ನಿಮ್ಮ ಚೈತನ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯವಿಲ್ಲದ ಜೀವನವು ನೀರಿಲ್ಲದ ನದಿಯಂತೆ. ಎಷ್ಟು ಸತ್ಯ ಅಲ್ವಾ? ಯೋಗ ಅನ್ನೋದು ಕೇವಲ ವ್ಯಾಯಾಮ ಅಲ್ಲ, ಅದು ನಮ್ಮ ಚೈತನ್ಯವನ್ನ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ಒಂದು ಅದ್ಭುತ ಸಮಗ್ರ ದಾರಿ. ಹಾಗಾದ್ರೆ ಯೋಗವನ್ನ
ಈ ಒಂದು ವಿಶಾಲ ದೃಷ್ಟಿಯಿಂದ ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಇದ್ಕಿಂತ ಒಳ್ಳೆ ಸಮಯ ಇನ್ನೊಂದಿದೆಯಾ?